ಸರ್ ನಾನು ಪ್ರಭುಸ್ವಾಮಿ ಅಂತ ಇಲ್ಲಿ ಕಗ್ಲೂರು ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತೇನೆ. ಸರ್ ಇದು ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಸರ್ ನಾನು ಬಂದು ಇನ್ನೇನು 8 ತುಂಬಿ 9ನೇ ವರ್ಷ ನಡೀತಾ ಇದೆ. ಓಕೆ. ಸೊ ಇಲ್ಲಿ ನೀವು ಹೆಡ್ ಮಾಸ್ಟರ್ ಕೂಡ ಹೋದ್ರೆ? ಹೆಡ್ ಮಾಸ್ಟರ್ ಪ್ರಭಾರಿ. ಆಮೇಲೆ ಟೀಚರ್ ಕೂಡ ಹೋದ್ರೆ? ಟೀಚರ್ ಹೌದು. ಸೊ ಎಷ್ಟು ಮಕ್ಕಳು ಬರ್ತಾರೆ ಸರ್? ಸರ್ ಈಗ 11 ಮಕ್ಕಳು ಬರ್ತಾ ಇದ್ದಾರೆ. ಓಕೆ. ಸೊ 11 ಮಕ್ಕಳು ಅಂದ್ರೆ ಹೆಂಗ್ ಡಿವೈಡ್ ಆಗಿದೆ ಸರ್ ಕ್ಲಾಸ್ ವೈಸ್? ಈಗ ಕ್ಲಾಸ್ ವೈಸ್ 1ನೇ ತರಗತಿ 3 ಮಕ್ಕಳಿದ್ದಾರೆ ಸರ್. 2ನೇ ತರಗತಿ 2, 3ನೇ ತರಗತಿ 1, 4ನೇ ತರಗತಿ 2, 5ನೇ ತರಗತಿ 3. ಜಾಸ್ತಿ 17, 18, 21 ಗಂಟು ಆಗಿದೆ. ಅಂದ್ರೆ ಗ್ರಾಮನೇ ಚಿಕ್ಕ ಗ್ರಾಮ. ಒಂದು ಪಾಪ್ಯುಲೇಷನ್ ಒಂದು 250 ಇದೆ. ಒಂದು 45-50 ಮನೆ ಬರ್ತವೆ ಅಷ್ಟೇ. ಸ್ಕೂಲ್ ಶುರುವಾಗಿ ಸರ್ 1894 ಪ್ರಾರಂಭ ಆಗಿರೋದು. ಇದು 894 ಇದು 1980 ಒಂದು ನಿಮಿಷ 1983 1983. ಓಕೆ. 41 ವರ್ಷ ಆಯ್ತು. ಹಾ 1 to 5th. 1 to 5th. ಅವಾಗಿಂದ 1 to 5th 1 to 5th ಸರ್. ಅವಾಗಿಂದ 1 to 28 30 ಹೋಗಿದೆ. ಅವಾಗ ಸ್ಟಾರ್ಟಿಂಗ್ ಇತ್ತು. ಇವಾಗ ಎಲ್ಲ ಜನರೇಷನ್ ಮಕ್ಳ ಕಡಿಮೆ ಅಲ್ಲ, ಎಲ್ಲ ಒಂದೊಂದು ಮಕ್ಳು ಹಂಗಾಗಿ. ಸೊ ಇದಾದ್ಮೇಲೆ ಎಲ್ಲಿ ಹೋಗ್ತಾರೆ ಸರ್? ಸರ್ ನೆಕ್ಸ್ಟ್ ಮಾದಾಪುರಕ್ಕೆ ಹೋಗ್ತಾರೆ ಸರ್. 6-7 ಮಾದಾಪುರಕ್ಕೆ ಹೋಗ್ತಾರೆ. ಮಕ್ಕಳಿಗೆ ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ? ಮಕ್ಕಳಿಗೆ ಸರ್ ಲ್ಯಾಂಗ್ವೇಜ್ 2, ಕನ್ನಡ ಇಂಗ್ಲಿಷ್, ಮತ್ತೆ ಕೋರ್ಸ್ ಸಬ್ಜೆಕ್ಟ್ 2, ಗಣಿತ ಪರಿಸರ ಅಂತ. ಸರ್ ಈಗ ಎಲ್ಲಾನು ನೀವೇ ಟೀಚ್ ಮಾಡ್ತೀರಾ? ಎಲ್ಲ ಟೀಚ್ ಮಾಡ್ತೀವಿ. 4-5 ನೀವು ಟೀಚ್ ಮಾಡ್ತೀರಾ? 4-5 ಟೀಚ್. ಸರ್ ಈಗ 2 ಕ್ಲಾಸ್ ಕಂಬೈನ್ ಮಾಡಿದ್ರಲ್ಲ, ಹೆಂಗದ? ಸರ್ ಮಾಮೂಲಿ 4ನೇ ತರಗತಿವರೆಗೆ ಒಂದ್ಸರಿ ಪಾಠ ಮಾಡ್ತೀವಿ, ಮತ್ತೆ 5ನೇ ತರಗತಿ ಒಂದ್ಸರಿ ಮಾಡ್ತೀವಿ. ಇವ್ರಿಗೆ ವರ್ಕ್ ಕೊಟ್ಟು ಅವ್ರು ಮಾಡ್ತೀವಿ. ಮಕ್ಕಳು ಕಡಿಮೆ ಇರೋದ್ರಿಂದ ಸಮಸ್ಯೆ ಏನಾಗುತ್ತೆ. ಈಗ ಈ ತರ ಹಳ್ಳಿಗಳಲ್ಲಿ ಹಿಂಗೆ ಇರುತ್ತೆ ಅಂತ ಕಾಣುತ್ತೆ ಬಹುಶಃ. ಯಾವ್ದೇ ಸುತ್ತಮುತ್ತ ಹಳ್ಳಿಗೆ ಹೋದ್ರು ತುಂಬಾ ಕಡಿಮೆ ಸ್ಟ್ರೆಂತ್ ಇದ್ದಾಗ ಕಂಬೈನ್ ಮಾಡ್ಕೊಂಡು ಒಬ್ರಿಬ್ರು ಟೀಚರ್ ಇದ್ದಾಗ ಕಂಬೈನ್ ಮಾಡ್ಕೊಂಡು. ಸೊ ಡೈಲಿ ಕ್ಲಾಸಸ್ ಇರುತ್ತೆ ಅವ್ರಿಗೆ? ಡೈಲಿ ಕ್ಲಾಸಸ್ ಸರ್. ಸ್ಕೂಲ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸರ್? ಬೆಳಿಗ್ಗೆ 9:30 4:15 ಡೈಲಿ. ಓಕೆ. ಮಧ್ಯಾಹ್ನ ಲಂಚ್ ಅವರ್ 12:40 1:20. ಓಕೆ. ಮತ್ತೆ ಶನಿವಾರ 7:50 7:15 11:20. ಯಾವ್ದು ನಿಮ್ದು ಫೇವರೇಟ್ ಸಬ್ಜೆಕ್ಟ್ ಯಾವುದು? ಕನ್ನಡ. ಯಾವ ಸಬ್ಜೆಕ್ಟ್ಸ್ ಇದೆ? ಕನ್ನಡ, ಗಣಿತ, ಇಂಗ್ಲಿಷ್, ಪರಿಸರ. ಕನ್ನಡ, ಗಣಿತ, ಇಂಗ್ಲಿಷ್, ಪರಿಸರ. ಪರಿಸರದಲ್ಲೆಲ್ಲ ಏನ್ ಕಲಿತೀರಾ? ಡ್ರಾಯಿಂಗ್. ನಮ್ಮ ಪರಿಸರ ಬಗ್ಗೆ. ನಿಮ್ ಪರಿಸರದ ಬಗ್ಗೆ ಕಲಿತೀರಾ? ಗಣಿತದಲ್ಲೆಲ್ಲ ಏನ್ ಕಲ್ತಿದ್ದೀರಾ? ಲೆಕ್ಕಗಳು. ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಎಲ್ಲ ಇದೆ. ಟೇಬಲ್ಸ್ ಎಲ್ಲ ಬರುತ್ತಾ? ಟೇಬಲ್ಸ್ ಅಂದ್ರೆ ಮಗ್ಗಿ ಎಲ್ಲಿದಂಗ್ ಬರುತ್ತೆ? 20 ಬರುತ್ತಾ? ಪರವಾಗಿಲ್ಲ. ಬಯಾಟ್ ಮಾಡ್ಬಿಟ್ಟಿದ್ದೀರಾ? 18ನೇ ಮಗ್ಗಿ ಹೇಳಿ ನೋಡೋಣ. 18 18 18 18 36 18 3 54 54 18 18 18 90 18 108 18 7 122 18 8 44 18 9 147 ಸೂಪರ್. ಪರವಾಗಿಲ್ಲ. ಎಷ್ಟನೇ ಕ್ಲಾಸ್ ನೀವೀಗ? 5. ಒಂದೊಂದು ಪೀರಿಯಡ್ ಎಷ್ಟೊತ್ತು ಇರುತ್ತೆ? 40 ನಿಮಿಷ ಸರ್. ಬಟ್ ಈಗ ನೀವೇ ಇಲ್ಲ, ಒಂದ್ ಲೆಕ್ಚರ್ ನೀವೇ ಹೋಗ್ಬಿಟ್ಟು ಸೊ ಅಂದ್ರೆ ಅವ್ರಿಗೆ ವಿಷಯ ಚೇಂಜ್ ಆಗುತ್ತೆ ಅಷ್ಟೇ. ವಿಷಯ ಚೇಂಜ್ ಆಗುತ್ತೆ ಸರ್. ಅದೇ 4 ವಿಷಯಗಳು: ಕನ್ನಡ, ಇಂಗ್ಲಿಷ್, ಗಣಿತ, ಪರಿಸರ, ಮತ್ತೆ ವ್ಯಾಯಾಮ ಇರುತ್ತೆ, ಪಿಟಿ ದೈಹಿಕ ಶಿಕ್ಷಣ ನಾವೇ ಮಾಡಿಸ್ಬೇಕು ಸರ್. ದೈಹಿಕ ಶಿಕ್ಷಣ ಇರುತ್ತೆ, ಮತ್ತೆ SUPW ಇರುತ್ತೆ, ಮತ್ತೆ ಡ್ರಾಯಿಂಗ್, ಆರ್ಟ್, ಲಲಿತ ಕಲೆ, ಚಿತ್ರಕಲೆ ಎಲ್ಲ ಇರುತ್ತೆ ಸರ್. ನಾನು ಮೈಸೂರು, ಮಾಮೂಲಿ ಶ್ರೀರಾಮ್ಪುರದಲ್ಲಿ ಇದ್ದೀನಿ ನಾನು. ಸೊ ಅಲ್ಲಿಂದ ಬರ್ತಾ ಇದ್ದೀನಿ. ಮೊದಲು ಚಿಲ್ಕಳ್ಳಿಲಿ ಮಾಡ್ತಾ ಇದ್ದೆ. ಈಗ ಬಂದು ಆಗಸ್ಟ್ ಅಲ್ಲಿ ಬಂದಿದ್ದೀನಿ ಸರ್. ಈಗ ರೀಸೆಂಟ್ ಆಗಿ ಬಂದಿದ್ದೀನಿ. ಚಿಲ್ಕಳ್ಳಿಲಿದ್ದೆ ಸರ್. ಹಾ ಸರ್, ಇದೇ ತರ ಸ್ಕೂಲ್. ಆದ್ರೆ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿದೆ ಸರ್ ಅಲ್ಲಿ. ಸ್ಟ್ರೆಂತ್ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲೂ 8 ವರ್ಷ ವರ್ಕ್ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಇಲ್ಲಿ ಬಂದಿದ್ದೀನಿ. ನೀವು ಓದಿದ್ದೇನು ಮೇಡಮ್? ನಾನು PUC ಸರ್. PUC D.Ed. ಓಕೆ ಮೇಡಮ್, ಇಲ್ಲಿ ಸಬ್ಜೆಕ್ಟ್ ವೈಸ್ ಅಂತ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ತಗೋಬೇಕು, ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಅದೆಲ್ಲ ಏನಿದ್ರು 6th 7th ಮೇಲೆ ಹೋದ್ರೆ ಇಂಥ ಸಬ್ಜೆಕ್ಟ್ ಟೀಚರ್ಸ್ ಕೊಡ್ತಾರೆ, ಅವಾಗ ಮಾಡ್ಬೇಕಾಗಿರುತ್ತೆ. ನಾವು ನಾನು ಸೆಲೆಕ್ಷನ್ ಆಗಿರೋದು ಕನ್ನಡ, ಜನರಲ್ ಕನ್ನಡ ಸೆಲೆಕ್ಷನ್ ಆಗಿದ್ದೀವಿ. ಬಟ್ ನಾವೆಲ್ಲ ಕವರ್ ಮಾಡ್ಕೋತೀವಿ, ನಮ್ಮ ಮಕ್ಕಳು ಚಿಕ್ಕ ಇರ್ತಾರಲ್ಲ ಹಾಗಾಗಿ. ಬಟ್ ಹೈಸ್ಕೂಲಿಗೆ ಹೋದಾಗ ಮಾತ್ರ ಸಬ್ಜೆಕ್ಟ್ ಬೇಕಾಗುತ್ತೆ. ಅಂದ್ರೆ ಮೇಡಮ್ ದೊಡ್ಡ ಮಕ್ಕಳಿಗೆ ಮಾಡ್ಬಿಡ್ಬೋದು, ದೊಡ್ಡ ಮಕ್ಕಳಿಗೆ ಹೆಂಗೋ ರೀಚ್ ಮಾಡ್ತೀವಿ. ಬಟ್ ಸಣ್ಣ ಮಕ್ಕಳನ್ನ ನಾವು ನಮ್ಮ ಕಂಟ್ರೋಲ್ಗೆ ತಗೊಂಡು ಅವ್ರ ರೀತಿ ನಾವು ಆಗಿ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಮೇಡಮ್. ನಾವು ಚೇರ್ ಮೇಲೆ ಕೂತ್ಕೊಂಡು ನಾನು ಕ್ಲಾಸ್ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಇದು ಚೇರ್ ಯಾವಾಗ ಬಳಸ್ತೀವಿ ಅಂತಂದ್ರೆ ಇವ್ರು ಊಟಕ್ಕೆ ಹೋದಾಗ ಯಾವಾಗಾದ್ರೂ ಬಳಸ್ತೀವಿ. ಬಟ್ ನಾನೆಲ್ಲ ಕೆಳಗಡೆ ಕೂತ್ಕೊಂಡು ಸುಮ್ಮನೆ ಓಡಾಡ್ತಾ ಇರ್ತೀವಿ ಅಂತ ನಮಗೆ ಕಾಲಲ್ಲಿ ವೀಲ್ ಇದ್ದಂಗಿರುತ್ತೆ. ಈಗಾಗಲೇ 16 ವರ್ಷ ಸರ್ವಿಸ್ ಆಗಿದೆ. ಬಟ್ ನಾ 16 ವರ್ಷದಿಂದನೂ ಸಣ್ಣ ಮಕ್ಕಳ ಜೊತೆಗೆ ಇದ್ದೀನಿ. ಬಟ್ 5th 6th ಎಲ್ಲ ಮಾಡ್ತಾ ಇದೆ HPS ಅಲ್ಲಿ ಇದ್ದಾಗ. ಬಟ್ ಇಲ್ಲಿ ಆ ಫೆಸಿಲಿಟಿ ಇಲ್ಲ. 5th ವರೆಗೆ ಇರೋದ್ರಿಂದ ನಾವು ಅಲ್ಲಿ ತನಕ ಮಾಡ್ಕೋತೀವಿ.
ಮೇಡಮ್ ಈಗ ದೊಡ್ಡ ಮಕ್ಳಿಗೇನು ಅಷ್ಟೋ ಕಷ್ಟ ಅಂತ ಅನ್ಸಲ್ಲ ಮೇಡಮ್, ಹೇಳದ್ ಮಾತು ಕೇಳ್ತಾರೆ. ಇಂಥ ಮಕ್ಕಳನ್ನ ಮೇಡಮ್ ಎಷ್ಟೋ ತನಕ ನೀವು ಸುಮ್ನೆ ಇರಲ್ಲ ಮೇಡಮ್. ಬಟ್ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಇದು ತುಂಬಾ ಪ್ರಾಬ್ಲಮ್ ಅನ್ಸುತ್ತೆ. ನಲ್ಲಿ ಕಲಿ ಮಕ್ಳು ಅಂದ್ರೆ ಸಣ್ಣ 3ನೇ ಕ್ಲಾಸ್ ತನಕ ಸ್ವಲ್ಪ ಆತರ ಪ್ರಾಬ್ಲಮ್ ಅನ್ಸುತ್ತೆ. ಬಟ್ ಇನ್ನು ಆಚೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಹೋದಾಗ ಏನಿಲ್ಲ, ಸ್ವಲ್ಪ ಫ್ರೀ ಅನ್ಸುತ್ತೆ ಆ ತರ ಸಮಸ್ಯೆ. ಬಟ್ ಇಲ್ಲಿ ಮಕ್ಳು ಕಡಿಮೆ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಮಕ್ಳು ತುಂಬಾ ಕ್ಲೆವರ್ ಇದಾರೆ, ತುಂಬಾ ಶಾರ್ಪ್ ಆಗಿದ್ದಾರೆ, ಹಾಗಾಗಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಈ ನಲಿಕಲಿ ಅಂದ್ರೆ ಅದೆಲ್ಲ ಅದು ಗೌರ್ಮೆಂಟ್ ಅವರೇ ಕೊಟ್ಟಿರೋದ ನಿಮ್ಗೆ? ಗವರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಸರ್. ಇಲ್ಲೆಲ್ಲ ನಾವು ಹಾಕೊಂಡಿದ್ವಿ, ಇವಾಗ ಪೇಂಟಿಂಗ್ ಆಗಿದೆ, ಹಂಗಾಗಿ ನಾವು ತೆಗ್ದಿದೀವಿ. ಓ ಈಗ ಇದಾಗಿದೆಯಲ್ಲ, ಹಂಗಾಗಿ ರಿಮೂವ್ ಮಾಡಿದ್ದಾರೆ. ಓಕೆ ಓಕೆ. ನೋಡಿ ಅವರು ರೆಕಗ್ನೈಸ್ ಮಾಡ್ಬೇಕು, ಓದ್ಬೇಕು, ಪದೇ ಪದೇ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇದೆಲ್ಲ ಹಾಕಿದ್ವಿ. ಈಗ ಮೊನ್ನೆ ತಾನೇ ಅದನ್ನ ಪೇಂಟಿಂಗ್ ಆಗಿದೆ, ಸ್ವಲ್ಪ ರಿಪೇರಿ ಆಗಿತ್ತು, ಹಾಗಾಗಿ ಇದನ್ನ ಅವ್ರಿಗೆ ತೊಂದ್ರೆ ಆಗುತ್ತೆ ಅಂತ ಹೇಳಿ ಬಿಚ್ಚಾಕಿದ್ವಿ. ಈಗ ಅದನ್ನ ಮತ್ತೆ ರೆಡಿ ಮಾಡ್ಬೇಕು. ಇಂಗ್ಲಿಷು ಕನ್ನಡ ಇಂಗ್ಲಿಷು. ನಮ್ ಕನ್ನಡ ಯಾಕೆ ಕನ್ನಡ ಇಷ್ಟ? ಕನ್ನಡ ನಮ್ಗ ಇದು ಓದಿಸ್ತಾರೆ, ಅದು ಮುಂದಕ್ಕೆ ಹೋಗ್ಬೋದು ಬೇಕಾರೆ. ಇಂಗ್ಲಿಷ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ಬೋಲ್ಡ್ಲಿ ಬರಿಬೇಕು, ಹಂಗಂಗಿಲ್ಲ. ಏನ್ ಹೇಳ್ತಾ ಇದಾರೆ ಅಂದ್ರೆ ಸರ್, ಇವರು ಇಲ್ಲಿ ಹೆಂಗಾಗಿದೆ ಅಂದ್ರೆ ನಮ್ದು 3ನೇ ಕ್ಲಾಸ್ ತನಕ ಮಕ್ಳಿದ್ದಾರೆ. ಬಟ್ ಅಲ್ಲಿವರೆಗೆ ಅವ್ರಿಗೆ ಇದ್ ಸಿಕ್ಕಿಲ್ಲ, ಅಂದ್ರೆ ಕೋಚಿಂಗ್ ಸಿಕ್ಕಿಲ್ಲ. ಸರ್ ಒಬ್ರೇ ಇದ್ರು, ಕ್ಲಾಸ್ಗೆ ಇಲ್ಲಿಗೆ ಯಾರು ಇರ್ಲಿಲ್ಲ, ಯಾರು ಗೆಸ್ಟ್ ಅನ್ನ ಕರ್ಕೊಂಡಿದ್ರು, ಯಾರು ಇರ್ಲಿಲ್ಲ. ಹಂಗಾಗಿ ಇವ್ರಿಗೆ ಹಂಗ ಆಗ್ತಿದೆ. ಈಗ ಹೆಂಗಾಗಿದೆ ಅಂದ್ರೆ ಮಕ್ಳು ಈ ಬುಕ್ ಅಲ್ಲಾದ್ರೆ ಅವ್ರ ಮುಂದಕ್ ಮಾಡೋದಕ್ಕೆ ಅವಕಾಶ ಇದೆ ಸರ್, ಕನ್ನಡ ಇಂಗ್ಲಿಷು ಎಲ್ಲ ಗಣಿತದಲ್ಲಿ. ಇಲ್ಲಿ ಏನಾಗಿದೆ ಅಂದ್ರೆ 3ನೇ ಕ್ಲಾಸ್ ಮಕ್ಕಳನ್ನು ಕೂಡ, ಇದು 1ನೇ ಕ್ಲಾಸ್ ಸರ್, 1ನೇ ಕ್ಲಾಸ್ ನ ಮಾಡ್ತಾ ಇದ್ದೇನೆ. ಅದಕ್ಕೆ ಮುಂದಕ್ಕೆ ಹೋಗಕ್ಕಾಗಲ್ಲ, ಮೇಡಮ್ ಹಿಂದಿಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಾರೆ. ಯಾಕಂದ್ರೆ ಅವರು 1ನೇದೇ ಕಲ್ತಿಲ್ಲ ಅಂತ 3 ಕರ್ಕೊಂಡು ಹೋಗಕ್ ಆಗಲ್ಲ ಸರ್. ನಾವು ಬೇಸಿಕ್ ಬರ್ಬೇಕಲ್ಲ, ಬೇಸಿಕ್ ಬರ್ಲಿಲ್ಲ ಅಂತಂದ್ರೆ 3 ಅದನ್ನ ಹೇಳ್ತಾ ಇದಾರೆ. ಕನ್ನಡದಲ್ಲಾದ್ರೆ ನಾವು ಮುಂದಕ್ಕೆ ಹೋಗ್ತಿವಿ, ಇದನ್ನೇ ಹೋಗಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ ಅವರು. ನಿನ್ನ ಹೆಸರು? ಸಮಿತ್. ಶಮಿತ್. ಸಮಿತ್. ಸಮಿತ್. ಪ್ರೀತಮ್. ಓ, 2 ಪ್ರೀತಮ್ಮ. KM ಇವ. ಬರೀ ಪ್ರೀತ. ನೀನು? ಪ್ರಣೀತಾ. ಸೊ ಇವ್ರು ಊಟಕ್ಕೆಲ್ಲ ಏನ್ ಮಾಡ್ತಾರೆ? ಮನೆಗೆ ಹೋಗ್ಬಿಟ್ಟು ಬರ್ತಾರೆ? ಓ, ಇಲ್ಲೇ ಊಟ. ಓ, ಹೆಂಗೆ ಸರ್ ಅಲ್ಲಿ ತಯಾರಾಗೋದು ಹೆಂಗೆ ಈಗ? ಸರ್ ಮಾಮೂಲಿ ಅಡಿಗೆವ್ರು ಮಾಡ್ತಾರೆ, ಅಡಿಗೆವ್ರು ಇದಾರೆ, ಅವರು ಊಟ ಮಾಡ್ತಾರೆ. ಡೈಲಿ ಅನ್ನ ಸಾಂಬಾರ್ ಇರುತ್ತೆ. ಓಕೆ ಓಕೆ. ಮತ್ತೆ ಡೈಲಿ 6 ದಿನನೂ ಮೊಟ್ಟೆ ಕೊಡ್ತಾರೆ. ಓಕೆ. ಮೊಟ್ಟೆ ತಿನ್ನೋ ಮಕ್ಳು ಮೊಟ್ಟೆ, ಚುಕ್ಕಿ ತಿನ್ನೋ ಮಕ್ಳು ಚುಕ್ಕಿ. ಆಯ್ತಾ? ಮಾಮೂಲಿ ಸೋಮವಾರದಿಂದ ಶುಕ್ರವಾರಕ್ಕೆ 5 ದಿನ ಹಾಲಿದೆ. 5 ದಿನ ಹಾಲು, 6 ದಿನ ಮೊಟ್ಟೆ, ಚುಕ್ಕಿ, ಬಾಳೆಹಣ್ಣು ಅದಿರುತ್ತೆ. ಮತ್ತೆ ಡೈಲಿ ಊಟ, ಮಧ್ಯಾಹ್ನ ಊಟ ಇರುತ್ತೆ. ಶನಿವಾರನೂ ಊಟ ಇರುತ್ತೆ. ಶನಿವಾರನು ಈಗ ಬೆಳಿಗ್ಗೆ ತಿಂಡಿ ಕೊಟ್ಟಿದೀವಿ ಆಗಲ್ರಿ. ಸೊ ಅದಕ್ಕೆ ಇಲ್ಲೇ ಬಂದು ತಯಾರು ಮಾಡ್ತಾರೆ? ಅಡಿಗೆ ಮನೇಲಿ ಇದೆ. ಅಡಿಗೆ ಮನೇನೂ ಇದೆ? ಅಡಿಗೆ ಮನೆ ಇದೆ ಸರ್. ಇದೆಲ್ಲ ಮುಂಚೆ ಇದು ಎಷ್ಟು ವರ್ಷದಿಂದ ಇವ್ರಿಗೆ ಆಕ್ಚುಲಿ ಲಂಚ್? ಸರ್ ಮಾಮೂಲಿ ಸ್ವಲ್ಪ ಸುಮಾರು 2012-13ರಿಂದಾನೇ ಸ್ಟಾರ್ಟ್ ಆಗಿದೆ. ಸ್ಕೂಲ್ ನಡೆಯ ದಿನಗಳೆಲ್ಲ ಊಟ ಇರುತ್ತೆ. ಅಡಿಗೆಯವರು ಕೂಡ ಒಬ್ಬರಿದ್ದಾರೆ, ಅವರು ಡೈಲಿ ಬರ್ತಾರೆ. ಅವರು ಪ್ರತಿದಿನ ಹಾಲು ಇರುತ್ತೆ. ಶನಿವಾರ ಇರಲ್ಲ, ವಾರದಲ್ಲಿ 5 ದಿನ ಹಾಲು ಇರುತ್ತೆ. ವಾರದಲ್ಲಿ 6 ದಿನನೂ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಮೊಟ್ಟೆ, ಬಾಳೆಹಣ್ಣು, ಚುಕ್ಕಿ ವ್ಯವಸ್ಥೆ ಇರುತ್ತೆ ಸರ್. ಎಲ್ಲ ನಡಿ. 6 ಮತ್ತೆ 7 ಹೆಂಗ್ ಕೊಡೋದು? 6ನ್ನ ಮೈಂಡಲ್ಲಿ ಇಟ್ಕೊಳ್ಳೋದು, 7ನ್ನ ಕೈಯಲ್ಲಿ ಇಟ್ಕೊಳ್ಳೋದು. 7, 8, 9, 10, 11, 12, 13. ವೆರಿ ಗುಡ್. ದಸರಾ ಜನರ ದಸರಾ, ರಜಾ ದಸರದ ರಜಾ, ಮಜಾ ದಸರದ ಮಜಾ. 2 ಯೂನಿಟ್ ಇದೆ. ಓಕೆ ಓಕೆ ಓಕೆ. ಹುಡುಗಿರ್ದು ಒಂದು ಲೆಟ್ರಿನ್, ಒಂದು ಯೂರಿನ್, ಹುಡುಗರಿಗೆ ಒಂದು ಲೆಟ್ರಿನ್, ಒಂದು ಯೂರಿನ್. ಇದು ಟ್ಯಾಂಕ್, ನೀರು ಟ್ಯಾಂಕ್. ಓ, ಇಲ್ಲಿ ನೀರು ಬರುತ್ತೆ ಸರ್? ನೀರು ಬರುತ್ತೆ ಸರ್. ಎಲ್ಲ ಪೈಪೆಲ್ಲ ಹಾಕೊಂಡು ಗಿಡಗಳಿಗೆಲ್ಲ. ಓಕೆ 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 ಓಕೆ. ಸೊ ಇದೆಲ್ಲ ಹೆಂಗೆ ಸರ್ ನೀವೇ ಮೇಂಟೈನ್ ಮಾಡ್ತೀವಿ? ನಾವೇ ಮೇಂಟೈನ್ ಮಾಡ್ತೀವಿ. ಗಿಡಗಳೆಲ್ಲ ಹಾಕೊಂಡು, ತೋಟಗಳು ಹಾಕೊಂಡು, ಕೆಲವು ಟೊಮೊಟೊ, ಬದನೆಕಾಯಿ, ತರಕಾರಿಗಳು, ಇಲ್ಲಿ ಹೂವಿನ ಗಿಡಗಳು, ಇದು ಹೂವಿನ ಗಿಡಗಳು. ಮತ್ತೆ ಇಲ್ಲಿ ನೋಡಿ ಟೊಮೊಟೊ, ಮೆಣಸಿನಕಾಯಿ, ಬದನೆಕಾಯಿ ಗಿಡಗಳು. ಇದನ್ನ ನಾವು ಅಡುಗೆಗೆ ಉಪಯೋಗಿಸ್ಕೊತೀವಿ. ಕರೆಕ್ಟ್ ಸರ್. ಈಗ ಇಲ್ಲಿ ಸಮ್ಮರ್ ಹಾಲಿಡೇಸ್ ಅಥವಾ ದಸರಾ ಹಾಲಿಡೇಸ್ ನಾವು ಮಧ್ಯೆ ಬಂದು ನೋಡ್ಕೊತೀವಿ ಸರ್. ಅವಾಗ ಮಧ್ಯೆ ಬಂದು ನೋಡ್ಕೊತೀವಿ. ಓಕೆ ಓಕೆ.
ಈಗ ಲಾಸ್ಟ್ ಇಯರು ಬರಗಾಲದ ಬೇಸಿಗೆ ಊಟ ಇತ್ತು, ಡೈಲಿ ಬರ್ತಾ ಇದ್ದಾಗ ಓ ಡೈಲಿ ಮಕ್ಳಿಗೆ ಊಟ ವ್ಯವಸ್ಥೆ ಇತ್ತು ಅವಾಗ. ಓ ಹೌದಾ? ಈಗ ಹೋದ್ಸರಿ ರದ್ದಲ್ಲಿ ಹಾ 39 ದಿನ ಅಡುಗೆ ಮಾಡಿ ಹಾಕಿದೀವಿ. ಅಂದ್ರೆ ನೀವು ಹೇಳ್ತಿರೋದು ಬೇಸಿಗೆ ರಜೆ ಬೇಸಿಗೆ ಇದ್ದಲ್ಲೂ ಬರಗಾಲದ್ದು ನಂಜನಗೂಡು ತಾಲೂಕು ಬರಗಾಲದ್ದು ಅಂದ್ಬಿಟ್ಟು ಮಕ್ಕಳಿಗೆ ಸರ್ಕಾರದ ವತಿಯಿಂದ ಬೇಸಿಗೆ ಕಾಲದಲ್ಲೂ ಕೂಡ ಊಟದ ವ್ಯವಸ್ಥೆ ಇತ್ತು. ಹೋಗ ನಿಮ್ಗೆ ರಜಾ ರಜೆ ಇಲ್ಲ, ಅದೇ ಬಂದ್ ಮಾಡ್ದ ಅವಾಗ. ಏಪ್ರಿಲ್ 11ರಿಂದ ಮೇ 28ರವರೆಗೂ ಆಗ್ತು ಮಕ್ಕಳಿಗೆಲ್ಲ ಊಟ ಹಾಕಿದೀವಿ. ಓ ನೀವು ದಿನ ದಿನ ಬರ್ತಿದ್ವಿ ಸರ್, ಡೈಲಿ ಸ್ಕೂಲ್ ಬರ್ತಾ ಇದ್ದೋ. ಅವಾಗ ಬೆಳಿಗ್ಗೆ ಟೈಮಿಂಗ್ಸು 9:30ರಿಂದ 2 ಗಂಟೆವರೆಗೆ ಇರ್ತಾ ಇದ್ದೋ. ಮಕ್ಕಳಿಗೆ ಎಷ್ಟು ಡೈಲಿ 11 ಮಕ್ಕಳು ಬರ್ತಾ ಇದ್ದೋ. ಮಕ್ಕಳಿಗೆಲ್ಲ ಇದ್ದ ಮಕ್ಕಳಿಗೆಲ್ಲ ಊಟ ಆಗ್ತಿದ್ದೋ. ಅವಾಗ 12 ಮಕ್ಕಳಿದ್ದೋ, ಎಲ್ಲ ಮಕ್ಕಳಿಗೂ ಊಟ ಹಾಕ್ತಿದ್ವಿ. ಅಂದ್ರೆ ಏನಂದ್ರೆ ಮೇಡಮ್, ನಾವು ಈ ಮಗುಗೆ ಫೌಂಡೇಶನ್ ಕರೆಕ್ಟ್ ಆಗಿ ಹಾಕ್ಬೇಕು ಮೇಡಮ್. ಅದ್ರಲ್ಲಿ ಏನೇನಿದೆ ಈಗ ಹೆಂಗಾಗಿದೆ ಅಂತಂದ್ರೆ RT ಅಂತೇಳಿ ಸ್ಕೀಮ್ ಬಂದಿದ್ಯಲ್ಲ, ಅದ್ರ ಪ್ರಕಾರ ನಾವು ಹೋದ್ರೆ ಈ ಮಗುಗೆ ಒತ್ತಕ್ಷರ ಸಹಿತ ಈಗ ಬರೆಯಕ್ಕೆ ಓದೋದಕ್ಕೆ ಬರ್ಬೇಕು. ಒತ್ತಕ್ಷರ ತನಕ ಓದಕ್ಕೆ ಬರೆಯಕ್ಕೆ ಬಂದ್ರೆ ಈ ಮಗು 2ನೇ ಕ್ಲಾಸ್ ಹೋದಾಗ ಅದ್ರ ಕಲಿಕಾಂಶ ಏನಿರುತ್ತೆ ಕಂಟೆಂಟ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಮುಂದಕ್ಕೆ ಮೂವ್ ಆಗ್ತಾಳೆ. ಬಟ್ ನಾವು 1ನೇ ಕ್ಲಾಸ್ ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ, ಇನ್ನೇನೋ ಆಯ್ತು, ವಾತಾವರಣ ಅವ್ರಿಗೆ ಸರಿಯಾಗಿ ನಾವು ಸೆಟ್ ಮಾಡ್ಲಿಲ್ಲ ಅಂತಂದ್ರೆ ಈ ಮಗು ಈಗ ಹೆಂಗಾಗಿದೆ ಗವರ್ಮೆಂಟ್ ಇದ್ರಲ್ಲಿ ಮಕ್ಕಳನ್ನ 9ನೇ ಕ್ಲಾಸ್ ತನಕ ಫೇಲ್ ಮಾಡೋಂಗಿಲ್ಲ ಅಂತ ಬಂದ್ಬಿಟ್ಟಿದೆ. ಹೆಂಗೋ ಈ ವರ್ಷ ಹೋಗ್ಲಿ ಮುಂದಕ್ಕೆ ಕ್ಲಾಸ್ ಹೋಯ್ತಾನಲ್ಲ ಅನ್ಬಿಟ್ಟು ತಳ್ಬಿಡ್ತೀವಿ. ಅಲ್ಲಿ ಓದ್ಲಿ ಬರೀಲಿ ನಾವು ತಳ್ತೀವಲ್ಲ, ಅದು ನಾವು ಮಾಡ್ತಾ ಇರೋದು ತಪ್ಪು. ಈ 6 ಕ್ಲಾಸ್ 6 ಲೆವೆಲ್ ಅಲ್ಲಿ ಇದ್ರು ನನಗೆ ಅದನ್ನ ರೆಕಗ್ನೈಸ್ ಮಾಡಕ್ಕೆ 1 ವಾರ 15 ದಿನ ಆಯ್ತು. ನನಗೆ ವಾತಾವರಣ ಸೆಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತು. ಅವಾಗ ತಗೊಂಡೆ ಮತ್ತೆ ಹೊಸದಾಗಿ ಈ ಕಾರ್ಡ್ಸ್. ಈಗ ನಮ್ಮಲ್ಲಿ ಮೆಟೀರಿಯಲ್ಗಳು ತುಂಬಾ ಲಾಸ್ ಇದೆ ಮೇಡಮ್, ಯಾವ್ದು ಇಲ್ಲ. ಟೀಚರ್ಸ್ ಸ್ವಲ್ಪ ಗ್ಯಾಪ್ ಆಗಿದೆ. ಸೊ ಹಂಗಾಗಿ ಒಬ್ರೇ ಸರ್ ಇರ್ತಾರಲ್ಲ, ಹಂಗಾಗಿ ಅವರು ನಲಿಕಲೆ ಅವ್ರಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ಲ ಇಲ್ಲ. ಹಂಗಾಗಿ ನನ್ಗೆ ಏನು ಮೊಬೈಲ್ ಅಲ್ಲೋ ಈಗ ನೋಡಿ ಸ್ಟೋರಿಗೆ ನನ್ಗೆ ಕಾರ್ಡ್ ಇಲ್ಲ, ನಾ ಮೊಬೈಲ್ ಯೂಸ್ ಮಾಡ್ಕೋತೀನಿ. ಇದ್ರಲ್ಲಿ ಮೊಬೈಲ್ ಯೂಸ್ ಮಾಡ್ಕೋತೀನಿ. ಮಕ್ಳ ಹತ್ರ ವರ್ಕ್ ಬುಕ್ ಇರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ತೀನಿ. ಇದನ್ನ ಆ ತರ ಮಾಡ್ಕೊಂಡು ಪಿಕಪ್ ಮಾಡಿದ್ರೆ ಮಕ್ಕಳು ಸ್ವಲ್ಪ ಸರಿ ಆಗ್ತಾರೆ, ಸ್ಟ್ಯಾಂಡ್ ಆಗ್ತಾರೆ ಮೇಡಮ್. ನಿಮಗೆ ಏನ್ ಮೋಟಿವೇಟ್ ಮಾಡುತ್ತೆ ಮೈಸೂರಿನ ದಿನ ಇಲ್ಲಿ ಬರ್ತಾರಲ್ಲ? ಮೇಡಮ್ ಏನಿಲ್ಲ, ಮನೇಲೂ ಕೂಡ 1008 ಪ್ರಾಬ್ಲಮ್ಗಳಿರುತ್ತೆ. ಬಂದಾಗ ಇಲ್ಲಿ ನಮ್ಗೆ ಸ್ಕೂಲ್ ವಾತಾವರಣನೇ ಮೇಡಮ್ ನಮ್ಮನ್ನ ರಿಕವರ್ ಮಾಡ್ಬೇಕು ಅಂದ್ರೆ, ನಾವು ರಿಕವರ್ ಆಗಿ ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ ಸ್ಕೂಲ್ ವಾತಾವರಣ. ನಾವು ಒಂದನ್ನು ತಿಳ್ಕೊಂಡಿದೀನಿ ಮೇಡಮ್, ನಾನು ನಿಜವಾಗ್ಲೂ 16 ವರ್ಷ ಸರ್ವಿಸ್ ಆಗಿದೆ. 16 ವರ್ಷದಿಂದ ಸಣ್ಣ ಮಕ್ಕಳೇ ನನಗೆ ಜಾಸ್ತಿ. ಅಂದ್ರೆ ಬೇರೆ ಜಾಸ್ತಿ ಕ್ಲಾಸಸ್ HPS 400-500 ಮಕ್ಳಿರೋ ಸ್ಕೂಲ್ಗಳಲ್ಲಿ ವರ್ಕ್ ಮಾಡಿದೀನಿ. ಅಲ್ಲಿ ಸಬ್ಜೆಕ್ಟ್ ಕೊಟ್ರೆ 1-2 ಕೊಡ್ತಾರೆ, ಬಟ್ ನಾನು ಅಲ್ಲಿ ಜಾಸ್ತಿ ಹೋಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು, ಈ ಸಣ್ಣ ಮಕ್ಕಳು ಹೈಯರ್ ಕ್ಲಾಸ್ಗೆ ಹೋದಾಗ ಅಲ್ಲೂ ಪಿಕಪ್ ಮಾಡ್ಕೊಂಡ್ರೆ ಮಾತ್ರ ಮೇಡಮ್ ಅಲ್ಲಿ ಸರಿಯಾಗೋದು. ಇಲ್ಲಿ ಪಿಕಪ್ ಆಗಿರ್ತಾರೆ, ಬಟ್ ಅಲ್ಲಿ ನೆಗ್ಲಿಜೆನ್ಸ್ ಆಗ್ಬಿಟ್ರೆ ಅಲ್ಲೂ ಬೀಳ್ತಾರೆ. ಆ ಮಕ್ಕಳು ಅಲ್ಲೂ ಬೀಳಬಾರ್ದು ಅಂತಂದ್ರೆ ಇಲ್ಲಿ ಏನ್ ಪಿಕಪ್ ಮಾಡಿರ್ತೀವಿ, ಇಲ್ಲೇನು ಅಭ್ಯಾಸ ಪ್ರಾಕ್ಟೀಸ್ ಅನ್ನು ಕೊಟ್ಟಿರ್ತೀವಿ, ಅದು ಅಲ್ಲಿ ಮುಂದುವರೆದ್ರೆ ಮಾತ್ರ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇಲ್ಲೇನೋ ಕಲ್ತಿರ್ತಾರೆ, ನೀ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಕೂತು ಉಂಡೆ ಪಾಪ ಓದೆ ಪಾಪ ಅಂತ ಬಿಟ್ಬಿಟ್ರೆ ಅಲ್ಲೂ ಮಗು ಏನಾಗುತ್ತೆ ಮತ್ತೆ ವಾಪಸ್ ಹಿಂದೆ ಬೀಳುತ್ತೆ. ಅದನ್ನೆಲ್ಲ ಮರ್ತ್ಕೊಂಡ್ಬಿಡುತ್ತೆ. ಶಾಲೆಗಳಲ್ಲಿ ಒಂದೇ ಸಮಸ್ಯೆ ಅಲ್ಲ, ಮನೆಗಳಲ್ಲೂ ಸಮಸ್ಯೆ ಇರುತ್ತೆ. ಮನೆ ವಾತಾವರಣ ಸರಿ ಇರಲ್ಲ. ಮಗು ಇದನ್ನೇನ್ ಕಲ್ತ್ಕೊಂಡು ಹೋಗಿರುತ್ತೆ ಅದನ್ನ ತಂದೆ ತಾಯಿಗಳು ಓದಕ್ ಬರ್ಲಿಲ್ಲ ಅಂತಂದ್ರು ಕುತ್ಕೋ ತೆಗಿ ಬುಕ್ಕು ಓದು ಅಂತ ಹೇಳ್ಬೇಕು. ಅವ್ರಿಗೆ ತೆಗಿಸ್ಬೇಕು. ಮೊದ್ಲು ಮಕ್ಕಳನ್ನ ಕೂರ್ಸೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಗು ಕೂತ್ಕೋಬೇಕು ಮನೇಲಿ. ಇಂಥ ಟೈಮಲ್ಲಿ ಇಷ್ಟು ಗಂಟೆಗೆ ಅದು ಕೂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ, ಓದುತ್ತೆ, ಬರೆಯುತ್ತೆ. ಪೇರೆಂಟ್ಸ್ ಅವ್ರಿಗೆ ಹೇಳುತ್ತೆ. ನಮ್ಮ ಮಕ್ಕಳು ಹೇಳ್ತಾ ಇದ್ರು, ಓದ್ರಪ್ಪ, ಓದಿದ್ನೇ ವಿಡಿಯೋ ಮಾಡಿ ಅಂತಂದ್ರೆ ಅವ್ರು ಎಲ್ಲರೂ ಅವ್ರ ತಾತನ ಅಜ್ಜಿನ ಕೂರ್ಸಿ ಓದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾರೆ ಮೇಡಮ್. ಅದೆಲ್ಲ ಮಾಡ್ತಾರೆ ಮಕ್ಕಳು. ಅಂದ್ರೆ ವಾತಾವರಣ ಮೇಡಮ್, ಸ್ಕೂಲಲ್ಲೂ ವಾತಾವರಣ ಚೆನ್ನಾಗಿರ್ಬೇಕು, ಮನೆಗಳಲ್ಲೂ ವಾತಾವರಣ ಚೆನ್ನಾಗಿರ್ಬೇಕು ಮೇಡಮ್. ನಮ್ಮ ಪರಿಸರ ಹೆಂಗಿರುತ್ತೆ ಹಂಗೆ ನಮ್ಮ ಮಕ್ಕಳನ್ನ ನಾವು ಹಂಗ್ ತಗೋತೀವಿ. ಈಗ ನೀವು ಹೇಳಿದ್ರಲ್ಲ, ನಿಮ್ ಭೂಮಿ ಹೆಂಗಿತ್ತು, ಭೂಮಿನ ಹಂಗೆ ಬಿಟ್ರಿ ಅದು ಆರ್ಗ್ಯಾನಿಕ್ ಆಯ್ತು. ಈಗ ಗಿಡ ಹಾಕಿದ್ರೆ ಅದು ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಸರಿ ಆಗ್ಬೇಕು. ಆ ತರ ಬಿಟ್ಕೊಂಡು ಹೋಗ್ಬೇಕು. ನಾವು ಮುಂದೆ ಕಳಿಸ್ಬೇಕಲ್ಲ ಅಂತ ತಳ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಈಗ ಕಷ್ಟ ಆಗುತ್ತೆ. ನನ್ಗನ್ಸೋದ್ ಏನಪ್ಪಾ ಅಂದ್ರೆ, ನನ್ನ ಮಕ್ಕಳ ಅನ್ನ ತಿಂತಾ ಇದೀನಿ, ಬಟ್ ನನ್ಗೆ ಏನಾಗತ್ತೆ ಅವ್ರಿಗೆ ಏನ್ ಕೊಡಬಹುದು ಅಷ್ಟನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಇಲ್ಲಾದ್ರೂ ಅಷ್ಟೇ ನಾನು ಮಾಡ್ಕೊ ಬಂದಿರೋ ತುಂಬಾ ರಿಮೋಟ್ ಏರಿಯಾಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ, ಬಟ್ ನಾನು ಅಲ್ಲಿನೂ ಕೂಡ ಹಂಗೆ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇಲ್ಲಿ ಮಕ್ಳು ಕಡಿಮೆ ಇದಾರೆ, ನಾನು ಆರಾಮಾಗಿದ್ದೀನಿ. ಮಕ್ಳಿಗೂ ಸ್ವಲ್ಪ ಆರಾಮಾಗಿ ಹೇಳ್ಕೊಡಕ್ ಚೆನ್ನಾಗೈತಿ. ಬಂದಾಗ ಇವರೆಲ್ಲ ಬೇರೆ ಬೇರೆ ಲರ್ನಿಂಗ್ ಲೆವೆಲ್ಸ್ ಅಲ್ಲಿ ಇದ್ರು, ಅದನ್ನೆಲ್ಲ ನೀವು ಹೌದು ಮೇಡಮ್ ತಿರ್ಗಾ ಬೇಸಿಕ್ ಇಂದ ಏನ್ ಮಾಡಿ ಇವ್ರು ಈ ತರ ಓದ್ಬೇಕು ಅಂತಂದ್ರೆ ಮೇಡಮ್, ನನಗ್ ಗೊತ್ತು ನಾನು ಎಷ್ಟು ಶ್ರಮ ಹಾಕೊಂಡಿದೀನಿ. ಬಟ್ ಈಗ ನಾನು ಸ್ಯಾಟಿಸ್ಫೈ ಮೇಡಮ್. ಬಂದಿದ್ದೀನಿ, ಬಟ್ 4 ತಿಂಗಳಿಗೋ 3 ತಿಂಗಳಿಗೋ ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಕಲ್ತ್ಕೊಂಡಿದೀನಿ. ಬೇಕಾ ಅಕ್ಕಪಕ್ಕ ಶಾಲೆ ಜೊತೆ ಕರ್ಕೊಂಡೋದ್ರು ನನ್ಗೊಂದ್ ಮರ್ಯಾದೆ ಉಳ್ಕೊಳ್ಳುತ್ತೆ ಅಲ್ವಾ ಮೇಡಮ್. ಈಗ ನಂಗೆ ಬೇರೆ ಮಕ್ಳು ಯಾರು ಇವ್ರ ಜೊತೆಗೆ ಕಾಂಪೀಟ್ ಮಾಡಿದ್ರು, ಇನ್ನೇನೋ ಓದೋ ಅಂತಂದಾಗ ನನಗೆ ಪರವಾಗಿಲ್ಲ. ಮೇಡಮ್ ಕ್ಲಾಸ್ ಮಕ್ಳು ಅಂತ ಅಂದಾಗ್ಲಾರ ನನ್ಗೊಂಚೂರು ಮರ್ಯಾದೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಆ ಸ್ಕೂಲಲ್ಲಿ ಏನು ಕಲ್ಸಿಲ್ಲ, ಮಕ್ಳು ಕಡಿಮೆ ಇದಾರೆ ಅಂತಂದ್ರೆ ನನಗೆ ಹೆಂಗಾಗತ್ತೆ ಮೇಡಮ್. ನಮ್ಮ ಮಕ್ಳಿಗೆ ಯಾರೋ ಕಲಿಸ್ತಾ ಇರ್ತಾರೆ,
ಬಟ್ ನಾವು ಇಲ್ಲಿ ಬಂದಿರ್ತೀವಿ ಪಾಪ ಅವಕ್ಕೂ ಏನೋ ಗೊತ್ತಿರಲ್ಲ, ಅವು ಮಣ್ಣು ಮುದ್ದೆ ಇದ್ದಂಗೆ ನಾವ್ ಹೆಂಗೆ ಅದನ್ನ ಆರ್ಕಿಟೆಕ್ಟ್ ಮಾಡ್ತೀವಿ ಆ ರೀತಿ ಅವ್ ಮಕ್ಳು ಹಾಕ್ತಾರೆ. ಅದು ಮಕ್ಳದ್ ತಪ್ಪಲ್ಲ ಸರ್, ಮಕ್ಳದ್ದು ತಪ್ಪಲ್ಲ. ಬಟ್ ನಮ್ಮ ವಾತಾವರಣ ಹಂಗಿರುತ್ತೆ, ಪರಿಸ್ಥಿತಿಗೆ ತಕ್ಕಂಗೂ ಹೋಗ್ಬೇಕಾಗಿರುತ್ತೆ, ಏನೋ ಮಾಡಕ್ಕಾಗಲ್ಲ. ಅವು ತುಂಬಾ ರಿಮೋಟ್ ಅಂತ ಹೇಳಿದ್ರಲ್ಲ, ಆ ತರ ಶಾಲೆಗಳಲ್ಲಿ ಎಷ್ಟು ಜನ ಇರ್ತಾರೆ ಮಕ್ಕಳು? ಮಕ್ಳು ಸರ್ ನಾನಿದ್ದ ಶಾಲೆನಲ್ಲಿ 32 ಮಕ್ಳಿದ್ದ ಸರ್. ಅದರಲ್ಲಿ ಕಾಲೋನಿ ಮಕ್ಳು, ಅದೇ ಹಾಡಿ ಮಕ್ಳಿದ್ರು ನನ್ನ ಹತ್ರ. ಸೊ ಹಾಡಿ ಮಕ್ಳು ಚಿನ್ಕಳ್ಳಿ ಸರ್. ಚಿನ್ಕಳ್ಳಿ ಎಲ್ಲಿ, ಯಾವ ಜಿಲ್ಲೆ? ನಂಜನಗೂಡು, ಇಲ್ಲಿ ಜಿಲ್ಲೆನೆ, ನಂಜನಗೂಡು ತಾಲೂಕೇನೆ. ಎಡಿಯಾಲ ಗೊತ್ತಾ ಸರ್? ಎಡಿಯಾಲದ ಹತ್ರ ಇದೆ. So ಅಲ್ಲಿ ನನ್ನ ಹತ್ರ 6 ಮಕ್ಳು ಕಾಲೋನಿ ಮಕ್ಳಿದ್ರು ಸರ್. ಅವ್ರನ್ನ ಯಾರು ಮುಟ್ತಾ ಇರ್ಲಿಲ್ಲ ಮಕ್ಳನ್ನ ಯಾರು. ಆ ಮಕ್ಳು ಇವ್ರ ಜೊತೆಗೆ ಆಟ ಆಡಲ್ಲ ಸರ್, ಅವರು ಆಟ ಆಡಲ್ಲ. ಬಟ್ ಯಾರುವೆ ಟೀಚರ್ಸ್ ಬಂದವರು ಕೂಡ ಮೊದ್ಲಿದ್ದವ್ರು ಏನ್ ಮಾಡ್ತಾ ಇದ್ರು, ಮಾತಾಡ್ತಿರ್ಲಿಲ್ವಲ್ಲ, ಅವ್ರನ್ನ ಹಂಗೆ ಬಿಟ್ಟು ಅವ್ರ ಹಂಗೆ ಆಗ್ಬಿಡ್ತಿದ್ದು. ನಾನೇನ್ ಮಾಡ್ತಿದ್ದೆ, ವಾರಕ್ಕೆ 2 ಸಲ 3 ಸಲ ಊರ್ಗ್ ನಡ್ಕೊಂಡು ಹೊಟ್ಟಾಗ್ಬಿಡ್ತಿದ್ದೆ. ಹೋಗಿ ಯಾರ ಮನೆಗೂ ಬಿಡ್ತಾರೆ. ಆಮೇಲೆ ಅವರು ಯಾರನ್ನು ಮಾತಾಡ್ಸಲ್ಲ, ಜನ ಯಾರನ್ನು ಒಳಗಡೆನೆ ಸೇರ್ಕೊಂಡ್ರು. ನಾನ್ ಬಿಡ್ತಿರ್ಲಿಲ್ಲ, ಒಳಗೆ ಹೊಟ್ಟೋಗ್ಬಿಡ್ತಿದ್ದೆ. ಒಳಗೋಗಿ ಮಕ್ಕಳನ್ನ ಹಿಡ್ಕೊಂಡ್ ಬರೋದು ನನ್ಗೆ ಎಳ್ಕೊ ಬರ್ತಿರ್ಲಿಲ್ಲ. ಇಷ್ಟೇ ಮುಟ್ಟಿದ್ರೆ ಸಾಕು ಸರ್, ಮಕ್ಕಳನ್ನ ಇಷ್ಟ ಮುಟ್ಟಿದ್ರೆ ಸಾಕು. ಎಲ್ಲಾದ್ರೂ ಒಂದ್ ಮುಟ್ಟಿ ಹಿಂಗೆ ಅವಕ್ಕೆ ಖುಷಿ ಆಗುತ್ತೆ ಮೇಡಮ್. ಅಂದ್ರೆ ಸ್ವಲ್ಪ ಅವ್ರು ಸ್ವಲ್ಪ ಕ್ಲೀನ್ ಇರಲ್ಲ. ಬಟ್ ನಾವು ಅದನ್ನ ತಗೊಳಕ್ ಹೋದ್ರೆ ನಾವು ಮಕ್ಕಳನ್ನ ಕರ್ಕೊಂಡ್ ಬರಕ್ಕಾಗಲ್ಲ. ಇಷ್ಟೇ ಮುಟ್ಟಿದ್ರೆ ಸಾಕು, ಅವು ಹಿಂಗೆ ಮುಟ್ಟೋದು. ಮತ್ತೆ ಎಲ್ಲ ಕೆಲಸ ಅವ್ರಿಗೆ ಹೇಳ್ಬೇಕು. ಬುಕ್ ಎತ್ಕಬಾ, ಪೆನ್ ಎತ್ಕಬಾ, ಡಸ್ಟ್ ಬೋರ್ಡ್ ವರ್ಸು ಅಂದಾಗ ಮಕ್ಕಳು ನಮ್ ಜೊತೆಗೆ ಅಟ್ರಾಕ್ಟ್ ಆಗ್ಬಿಡ್ತಾರೆ, ಜೊತೆಗೆ ಬಾಂಧವ್ಯ ಬೆಳೆಸ್ಕೊಬಿಡ್ತಾರೆ. ಆತರ ಚೆನ್ನಾಗಿತ್ತು ಸರ್. 6 ಮಕ್ಕಳು ಬಿಟ್ಬಿಟ್ಟು ಬಂದೆ, ಹೊಟ್ಟೆಲ್ಲ ಉರಿತದೆ, ಬೇಜಾರಾಗಿದೆ. ಆಮೇಲೆ 5ನೇ ಕ್ಲಾಸ್ ಬಂತು, ಬೇರೆ ಹಾಸ್ಟೆಲ್ಗೆ ಸೇರ್ಸ್ಬಿಟ್ಟು ಬಂದೆ ನಾನೇ ಬರುವಾಗ. ಇನ್ನೊಂದ್ 2 ಮಕ್ಳಿದಾರೆ. ಎಲ್ಲಾ ಮಕ್ಳುನುವೆ ಸ್ವಲ್ಪ ಅವು ಎಷ್ಟೇ ಮಾಡಿದ್ರು ನಾನ್ 2 ದಿನ ರಜೆ ಆಗ್ತಂದ್ರೆ ಮಕ್ಳು ಬರ್ತಿರ್ಲಿಲ್ಲ. 2 ದಿನ ನೋಡೋಣ ಅಂತ ಬಿಟ್ಬಿಟ್ರೆ ಬರ್ತಿರ್ಲಿಲ್ಲ. ಯಾವಾಗ್ಲೂ ನಡೆಯಕ್ ಆಗ್ತಿರ್ ನಾವು, ಗೊತ್ತಲ್ಲ ಮೇಡಮ್, ಆ ಕಡೆ ಕಾಡು ಪ್ರಾಣಿಗಳು ಕಾಟ ಜಾಸ್ತಿ, ಹಂಗೆಲ್ಲ ಇರ್ತಿತ್ತು. ಬಟ್ ಚೆನ್ನಾಗಿದೆ. ಅಲ್ಲೇನು ಬಿಡ್ಬಿಟ್ಟು ಬಂದ್ಬಿಟ್ಟೆ, ಬೇಜಾರಾಗ್ತಿದೆ. ಈಗ 2 ಇದಾರೆ ಸರ್. ನನ್ ಪ್ಲೇಸ್ಗೆ ಇನ್ನೊಬ್ರು ಬಂದ್ರೆ 2 ಚಿಲ್ಕಳ್ಳಿ ಸರ್, ಚಿಲ್ಕಳ್ಳಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು. ಆಯ್ತು ಮೇಡಮ್, ನೀವು ಬಂದಿದ್ ಬಹಳ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಮೇಡಮ್.